ದಿನಾಂಕ 3/12/2024ರಂದು ಮಂಡ್ಯ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಶಿವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾತ್ರಿ ಹೊತ್ತು ಒಬ್ಬ ಅಪರಿಚಿತನಿಗೆ ಯಾರೋ ಕಲ್ಲಿನಿಂದ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ಮರುದಿನ ದಿನಾಂಕ 4ನೇ ತಾರೀಕು ಶಿವಳ್ಳಿ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಶಿವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಕೆರಗೋಡು CPI ರವರು ಕೂಡಲೇ ಸ್ಥಳಕ್ಕೆ ಹೋಗಿ ಭೇಟಿ ನೀಡಲಾಗಿ ಅಲ್ಲಿ ಒಬ್ಬ ಅಪರಿಚಿತನ ಮಲಗಿದ ಸ್ಥಿತಿಯಲ್ಲಿ ಒಂದು ದೇಹ ಪತ್ತೆಯಾಗಿತ್ತು. ಅದರ ಮೇಲೆ ಕಲ್ಲಿನಿಂದ ಹೊಡೆದ ಒಂದು ಮಾರ್ಕ್ ಸಹಿತ ಇತ್ತು. ಹೀಗಾಗಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಸಿಕೊಂಡ್ವಿ. ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡ ಮೇಲೆ ಸತ್ತ ವ್ಯಕ್ತಿ ಯಾರು ಅಂಥೇಳಿ ಕಂಡುಹಿಡಿಯಲಾಗಿ ಆತ ಅದೇ ಪಕ್ಕದ ಊರಿನ ನಾಗೇಶ್ ಅಂತೇಳಿ ಗೊತ್ತಾಯಿತು. ಆತ ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರಿನ ನಾಗಸಂದ್ರದಲ್ಲಿ ತನ್ನ ಹೆಂಡತಿ ಮಕ್ಕಳ ಜೊತೆ ವಾಸವಾಗಿದ್ದು, ಆತನ ಬ್ರದರ್ ಅಂತಂದರೆ ಆತನ ಹೆಂಡತಿಯ ತಂಗಿ ಇನ್ನೊಬ್ಬರ ಆರೋಪಿ ಏನಿದ್ದಾರೆ ನಾಗೇಶ್ ಅಂತೇಳಿ, ಅವರಿಬ್ಬರು ಅಕ್ಕ ತಂಗಿಯನ್ನು ಮಾಡಿಕೊಂಡವರು. ಇವರಿಬ್ಬರ ಮಧ್ಯೆ ಏನು ಈಗ ತೀರು ಹೋಗಿದ್ದಾರೆ, ಅವನು ಆರೋಪಿಯ ಒಂದು ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇತ್ತಂತೇಳಿ ಅವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಆಗಿರ್ತದೆ. ಮೊದಲಿನಿಂದಲೂ ಇಬ್ಬರು ಜೊತೆಗೆ ಇರ್ತಾರೆ, ಸಾಕಷ್ಟು ಕುಡಿದು ಆ ಕಡೆ ಕಡೆ ಓಡಾಡ್ಕೊಂಡಿರ್ತಾರೆ. ಆತ ಅದೇ ಒಂದು ದ್ವೇಷದಿಂದ ಇಲ್ಲಿ ಹುಚ್ಚೆರಾಯನ ಕೊಪ್ಪಲು ಅಂತೇಳಿ ಏನಿದೆ, ಹುಚ್ಚೇಗೌಡನ ಕೊಪ್ಪಲು, ಆ ಗ್ರಾಮದಲ್ಲಿ ಬಂದು ಅಲ್ಲಿ 1-2 ದಿನ ಇದ್ದು ನಂತರ ಕುಡಿದ ಒಂದು ನಶೆಯಲ್ಲಿ ಇಬ್ಬರು ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಿ ಮಲಗಿದಾಗ ಆತನ ಮೇಲೆ ಕಲ್ಲನ್ನು ಹಾಕಿ ಆತನನ್ನು ಕೊಲೆ ಮಾಡಲಾಗಿದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಈಗಾಗಲೇ ಆರೋಪಿಯನ್ನು ನಾವು ಪತ್ತೆ ಮಾಡಿ ಆತನ ದಸ್ತಗಿರಿ ಕ್ರಮವನ್ನು ಜರುಗಿಸಿದ್ವಿ. ತನಿಖೆ ಮುಂದುವರೆದಿದೆ. ಸತ್ತವನು ನಾಗಸಂದ್ರ ಅಂತೇಳಿ ಬೆಂಗಳೂರಿನ ನಾಗಸಂದ್ರದಲ್ಲಿ ವಾಸವಾಗಿದ್ದ. ಆಟೋ ಡ್ರೈವರ್ ಅಂತೇಳಿ ಇದ್ದ, ಆಟೋ ಓಡಿಸ್ಕೊತಾ ಇದ್ದ. ಆತನ ಹೆಂಡತಿ ಮತ್ತು ಆರೋಪಿ ಹೆಂಡತಿ ಇಬ್ಬರು ಅಕ್ಕ ತಂಗಿ ಆಗಬೇಕು ಸಂಬಂಧದಲ್ಲಿ. ತನ್ನ ಹೆಂಡತಿ ಜೊತೆ ಈತನ ಒಂದು ಸಂಬಂಧ ಇದೆ ಅಂತೇಳಿ ಒಂದು ಸಂಶಯ ಬಂದಿರ್ತದೆ. ಆ ಒಂದು ಸಂಬಂಧದಲ್ಲಿ ಅಕ್ಯೂಸ್ರು ಅದೇ ಪಕ್ಕದ ಏರಿಯಾದಲ್ಲಿ ವಾಸವಾಗಿದ್ದ ಅಂತ ಹೇಳ್ತಾರೆ. ಆತನು ಸಹಿತ ಅಲ್ಲೇ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ. ಬೆಂಗಳೂರಿನಲ್ಲಿದ್ದ. ಬಟ್ ಅವ್ರ ಸ್ವಂತ ಊರು ಇಲ್ಲೇ ಇದ್ದಿದ್ರಿಂದ ಇಲ್ಲಿ ಸಾಕಷ್ಟು ಜನ ಅವರಿಗೆ ಪರಿಚಯದವರಿದ್ರು, ಅಲ್ಲಿ ಬಂದಿದ್ದರು. ಬೆಂಗಳೂರಿನಲ್ಲಿ ವಾಸವಾಗಿದ್ದ. ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಕೆಲವೊಂದು ಪ್ಲಾನ್ ಮಾಡ್ಕೊಂಡು ಬಂದಂಗಿದ್ದಾನೆ ಇಲ್ಲಿ ಆತನ ಕೊಲೆ ಮಾಡ್ಬೇಕು ಅಂತ ಹೇಳಿ. ಫ್ಯಾಮಿಲಿ ಬಂದಿಲ್ಲ. ಹೌದು. ಯಾವುದೋ ವಾಹನದಲ್ಲಿ ಬಂದಿದ್ರು, ಅಂದ್ರೆ ಅವರು ಬಸ್ನಲ್ಲಿ ಬಂದಿದ್ರು. ಬಸ್ ಟಿಕೆಟ್ ಸಿಕ್ಕಿದೆ ಅವನ ಕಡೆ ಮತ್ತು CCTV ಮುಖಾಂತರ ನಾವು ಪತ್ತೆ ಹಚ್ಚಿ. ಹೌದು, ಅದೇ ರೀತಿಯಾಗಿ. ಇಲ್ಲ, ಅದು ಇನ್ನ ಮಾಡಬೇಕಾಗಿದೆ. ಈಗಾಗಲೇ ಅವನನ್ನು ಇನ್ನಷ್ಟು ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗಿದೆ. ಸ್ಟ್ರಾಂಗ್ ಸಸ್ಪೆಕ್ಟ್ ಏನಿರಲಿಲ್ಲ, ಬಟ್ ಅವನಿಗೆ ಸಂಶಯ ಬರ್ತಾ ಇತ್ತು ತನ್ನ ಹೆಂಡತಿ ಜೊತೆ ಈತ ಇದಾನಂತೇಳಿ. ಆ ಥರ ಒಂದು ಸಂಶಯದಿಂದ ಈ ಒಂದು ಕೊಲೆ ಮಾಡಿದ. ಅಕ್ಯೂಸರ್ ಇಲ್ಲ, ಅವನು ಬೇರೆ ಕೆಲಸ ಮಾಡ್ಕೊಂಡಿದ್ದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.